ಅಂಥ ಕಾರ್ಯಕ್ರಮ ದಿನಾಲು ಒಂದಿಲ್ಲ ಒಂದು ಸಂಭ್ರಮ. ಶರಣ ಶಿವಲಿಂಗೇಶ 4 ರೊಟ್ಟಿ ಕೊಟ್ಟಿದ್ದ. ಎಷ್ಟು ಹೋಳಿಗೆ ಬಂದೂರಿ. ಅಷ್ಟ ಅಲ್ಲದ ಬರೀ 4 ರೊಟ್ಟಿಯ ದಾನ ಮಾಡಿದಕ್ಕಾಗಿ 100 ಜನ ಹೋಳಿಗೆ ತಿಂದರೂ ಹೋಳಿಗೆ ಸಾವಿಲಿಲ್ಲ. ಅಂಥದ್ರೊಳಗೆ ಈ ಮಂದಿರಿಗೆ ಅವರು ಬಂದರು. ಇಲ್ಲಿ ಕೂತಾರ ನೋಡಿ, ಬಂದು ನಿನ್ನೂ ಹೋಳಿಗೆ ಬಂದಿದ್ದರು, ಹಾಗೂ ಬಂದೇ ಇದ್ರು ಅವರು. ಆದರೂ ಶಿವಲಿಂಗನ ಅಮೃತ ಹಸ್ತದಿಂದ 100 ಜನ ಹೋಳಿಗೆ ತಿಂದರು. ಆ ಬುಟ್ಟ್ಯಾಗ ಎಷ್ಟಿದ್ದು ಅದು ತುಂಬಿದ್ದೈತಲ್ಲ, ಕರೆ ಖಾಲಿ ಆಗಿದ್ದಲ್ಲ. ಅಂಥ ಮಹಿಮೆ ಅದು. ಪುರಾಣದ ಕಾಲ ಮಾದನ ಹಿಪ್ಪರಿ ಒಳಗೆ ಆಗಿದ್ದದು. ನೀವು ಯಾರೂ ನೋಡಿಲ್ಲ, ಪ್ರತ್ಯಕ್ಷ ನಾವು ಇಲ್ಲೇ ನೋಡಿದ್ದೀವಿ. ನಿನ್ನೆ ನಮ್ಮ ಅವುಗಳು ಹೋಳಿಗೆ ತಗೊಂಡು ಬಂದ್ರೆ ಇವತ್ತು ನೀವು ಅವನ್ನ ತಿನ್ನೋದು. ಇದು ಶರಣನ ಮಹಿಮೆ. ನಾ ಹೇಳಿದ್ದೆ ಬರೇ 11 ಹೋಳಿಗೆ ತೊಗೊಂಬಾರಿ ಅಂದ್ರೆ ಒಬ್ಬೊಬ್ಬರು 151 ತಂದಾರ, 11 ತಂದಾರ, 25 ತಮ್ಮ ಭಕ್ತಿಗೆ ಅನುಸಾರವಾಗಿ ತಂದಾರ. ನಾ ಅಂದಿದ್ದು ಈ ಹೋಳಿಗೆ ಯಾರಿಗೆ ಸಾಲ್ತಾರ? ಅಲ್ಲ, ತರಾವ್ರ ಕಡಿಮೆ ಅದಾರ, ಬಂದು ಊಟ ಮಾಡೋರು ಜನ ಬಹಳ ಅದಾರ, ಪರಸ್ಥಳದವ್ರು ಬಂದಿರ್ತಾರೆ. ಆದರೆ ಹೋಳಿಗೆ ಹೆಂಗೆ ಸಾಲ್ತಾವ ಅಂದ್ರೆ ಆಗ ಮಾಡಿದ ಮಹಿಮೆ. ಶಿವಲಿಂಗ ಆಗಿದ್ದ ಶಿವಲಿಂಗ ಈಗಿಲ್ಲ ಏನು ಅನ್ನೋದನ್ನು ನಿನ್ನ ತೋರಿಸ್ಕೊಟ್ಟ. ಇನ್ನೊಂದು ದಿವಸ ನಿಮಗೆ ಹೋಳಿಗೆನ ಹಾಕವ್ರು. ಪರೀಕ್ಷೆ ಮಾಡವ್ರಿದ್ರೆ ಎಂದು ತಿಂದ್ರು ಮತ್ತೆ ನಾಳೆ ಉಳಿಯತ್ತಾವ. ಅದು ಶರಣನ ತಾಕತ್. ಶರಣರ ಮಹಿಮೆ ತಿಳಿಯುವುದೇ. ಹೇಳಿದ್ರೆ ಅವರು ಯವ್ವ ಬಂಗಾರಮ್ಮಗಂತಾರೆ, ಯವ್ವ ರೊಟ್ಟಿ ಕೊಟ್ಟದಕ್ಕಾಗಿ ಮುಖ ನೋಡಿದ್ವಿ. ಜಂಗಮ ಶಿವಯೋಗಿಗೆ ಸಂತಗ ನಾ ಇದ್ದಿದ್ದೆಲ್ಲ 3 ಎಡೆ ಅವಾಗ ಕೊಟ್ಟಾಗ ನಾವೇನು ಮಾಡೋಣ ಅಂತ ಮುಖ ನೋಡಿ ನೀರು ಕುಡಿದು ಮನ್ಕೊಂಡಿ. ನಾವು ಕೊಟ್ಟದ್ದು 4 ರೊಟ್ಟಿ, ಅವು ಕೊಟ್ಟದ್ದು 1000 ಹೋಳಿಗೆ. ಕೊಟ್ಟಟ್ಟು ಬರಲಾರದು. ತಾಯಿಗಂತಾನ, ಯವ್ವ ನಾವು 4 ರೊಟ್ಟಿ ಕೊಟ್ರೆ ರೊಟ್ಟಿನ ಬರಲಿಲ್ಲ. ಏನ್ರಿ ಇದು? ನಾವು ರೊಟ್ಟಿ ಕೊಟ್ಟು ದಾನ ಮಾಡಿದರೆ ಅದು ರೊಟ್ಟಿನ ಬರಬೇಕಾಗಿತ್ತು, ರೊಟ್ಟಿ ಬರಲಿಲ್ಲ. ರೊಟ್ಟಿಗೆ ಹೆಚ್ಚಾಗಿರುವಂಥ ಹೋಳಿಗೆ ಕೊಟ್ಟು ಕಳಿಸ್ಯಾನ ಮಹಾತ್ಮ. ಅಂದ್ರೆ ದಾನದ ಮಹತ್ವ ಎಂಥದ್ದು. ಭೂಮಿ ಒಳಗೆ ಒಂದು ಬೀಜ ಹಾಕಿದರೆ 1000 ಬೀಜ ಕೊಡ್ತದ ಭೂಮಿ ತಾಯಿ. ಹಂಗೆ ಭಗವಂತನಿಗೆ ಜಂಗಮರಿಗೆ ಅಧ್ಯಾತ್ಮದೊಳಗೆ ಇಂಥ ಪುಣ್ಯ ಕಥೆ ಕಾಣುವ ದಾನವನ್ನು ನಾವು ಮಾಡಿದೀವಿ ಅಂದರೆ ನಾವು ಸ್ವಲ್ಪ ಮಾಡಿದರೆ 1000 ಪಟ್ಟು ಕೊಡ್ತೈತೆ ಅನ್ನೋದು ತಿಳಿಸಿಕೊಡುವ ಸಲುವಾಗಿ ಈ ಮಹಿಮೆಯನ್ನು ತೋರಿದ ಶರಣ ಶಿವಲಿಂಗೇಶ. ಅಮ್ಮಗಂತಾನ ಬಂಗಾರ ಅಮ್ಮಗ, ಯವ್ವ ಕೊಟ್ಟಟ್ಟು ಬರಲಾರದು. ಇದೇ ಪ್ರಸಂಗ ಹಿಂದೊಮ್ಮೆ ಭೋಜರಾಜ ಕಾಳಿದಾಸ ಇದ್ದಾಗ ಆಗ್ತದ ಸನ್ನಿವೇಶ. ಭೋಜರಾಜ ದಾನ ಮಾಡ್ತಿದ್ದ. ದಿನಾಲು ಒಂದು ಟೈಮ್ ಇಟ್ಟುಬಿಟ್ಟಿದ್ದವ. ಮುಂಜಾನೆ 8ರಿಂದ 10ರವರೆಗೆ ದಾನ ಮಾಡೋದೊಂದು ಟೈಮ್. 1000 ಮಂದಿ ಬರಲಿ, 10,000 ಮಂದಿ ಬರಲಿ, ಬಟ್ ದಾನ ಮಾಡೋದು. ದಾನ ಮಾಡಾಕತ್ತಿದ್ದ. ದಾನ ಮಾಡುವ ಪ್ರಸಂಗದೊಳಗೆ ಆಕಾಶವಾಣಿ ಆಯಿತು. ಬೇಸ್ ಆಕಾಶವಾಣಿ ಆಯಿತು. ಏನಂತಂದು ಕೇಳಿದ್ರೆ ಕೊಟ್ಟಟ್ಟು ಬರಲಾರದು. ಅವಂದಮ್ಮ ದಾನ ಯಾಕೆ ಮಾಡೋದಂದ. ನಾವು ದಾನ ಯಾಕೆ ಮಾಡ್ತೀವಿ ಅಂದರೆ ಇವತ್ತು ಕೊಟ್ಟಿವಿ ಅಂದ್ರೆ ನಾಳೆ ಅದರ 1000 ಪಟ್ಟು ದೇವರು ನಮಗೆ ಕೊಡ್ತಾನಂತ ನಾವು ದಾನ ಮಾಡ್ತೀವಿ. ಹೌದಲ್ರಿ? ದಾನದ ಆಶೆಯಿಂದ ಕೊಡ್ತಾನೋ ಆಶೆಯಿಂದ ನಾವು ದಾನ ಮಾಡ್ತೀವಿ. ದಾನ ಮಾಡಿದರೆ ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರನಿಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ, ಮುಂದೆ ನಿನಗೆ ಕಟ್ಟಿಯುವುದು ಬುದ್ಧಿ ಸರ್. ಭೂಮಿ ಒಳಗೆ ನಾವು ಒಂದೇ ಬೀಜ ಬಿತ್ತಿದೀವ ಅಂದ್ರೆ, ಒಂದೇ ಬೀಜ ಕೊಡದಿದ್ರೆ ಯಾರು ತಿರುಗಿ ಒಂದೇ ಬೀಜ ಬರೋದಿತ್ತಂದ್ರೆ ನಾವು ಹಾಕ್ತೀವನ್ನ 1000 ಬರ್ತೈತೆ ಅಂತ ಹಾಕ್ತೀವಿ. ಹಂಗ ಒಂದ ಕೊಟ್ಟಟ್ಟು
ಬರಲಾರದು ಅಂದ್ರೆ ಇವತ್ತನ ಎಷ್ಟು ದಾನ ಕೊಟ್ಟನಿ ತಿರುಗಿ ದೇವ್ರು ನಮಗೆ ಇಟ್ಟು ಕೊಡೋದಿಲ್ಲ ಅಂದ್ರೆ ಮಾಡಿ ಏನು ಪ್ರಯೋಜನ? ಇದರ ಅರ್ಥ ಏನು? ಭೋಜರಾಜ ಗೊತ್ತಾಗಲಿಲ್ಲ. ದಾನ ಮಾಡುವ ಪ್ರಸಂಗದೊಳಗೆ ಆಕಾಶವನ ಆಯಿತು, ಕೊಟ್ಟಟ್ಟು ಬರಲಾರದು ಅಂದು ಕೂಡಲೇ ಭೋಜರಾಜ ವಿಚಾರ ಮಾಡಿದ, ಇದನ್ನು ಕೇಳಬೇಕಾದ್ರೆ ಇದಕ್ಕೆ ಸರಿಯಾಗಿ ಉತ್ತರ ಕೊಡಾಮ ಯಾರು ಅಂತ ಕೇಳಿದ್ರೆ ಕಾಳಿದಾಸ್. ಮಂತ್ರಿನ ಕರೆದ, ಹೋಗ್ ಮಾಡಿ ಏನು ಮಾಡೋದದ? ಅದಕ್ಕೆ ದೇವ್ರ ಫಲಾನ ಕೊಡಲಿಲ್ಲ ಅಂದ್ರೆ ನಾವು ಕೊಟ್ಟಟ್ಟೆ ನಾವು ದೇವ್ರು ನಮಗೆ ಕೊಡಾಮಿದ್ದಂದ್ರೆ ಅದನ್ನು ಮಾಡಿ ಏನು ಪ್ರಯೋಜನ ಐತಿ? ಕೊಟ್ಟಟ್ಟು ಬರಲಾರದು ಅಂತ ಹೇಳೈತಿ. ಇದರ ಅರ್ಥ ಏನು ನನಗೆ ಗೊತ್ತಾಗವಲ್ದು. ಅದಕ್ಕೆ ಕಾಳಿದಾಸನ ಹೋಗಿ ಕರ್ಕೊಂಬ ಹೋದ. ಮನೆಗೆ ಹೋದ. ಕಾಳಿದಾಸ್ ಮನೆಯಾಗ ಇದ್ದಿದ್ದಿಲ್ಲ. ನದಿಗೆ ಸ್ನಾನ ಮಾಡಕ್ಕೆ ಹೋಗಿದ್ದ. ಮುಂಜಾನೆ ಸಮಯ ಸ್ನಾನ ಮಾಡಕ್ಕೆ ಹೋಗಿದ್ದ. ಅಲ್ಲೇ ಹೋದ ಮಂತ್ರಿ, ಕೊಟ್ಟಟ್ಟು ಬರಲಾರದು. ಭೋಜರಾಜ ದಾನ ಧರ್ಮ ಮಾಡುವ ಸಮಯದೊಳಗೆ ಆಕಾಶವನ ಆಯಿತು, ಕೊಟ್ಟಟ್ಟು ಬರಲಾರದು ಅತಿ. ಅದಕ್ಕೆ ಚಿಂತೆ ಮಾಡಾಕತ್ತಾನ ಭೋಜರಾಜ, ನಿಮ್ಮನ್ನು ಕರ್ಕೊಂಬರಿ. ಕೊಟ್ಟಟ್ಟು ಬರಲಾರದು ಅಂದ್ರೆ ಏನು ಉತ್ತರ? ಏನು ಉತ್ತರ? ಮತ್ತು ಏನು ಮಾಡಿದ್ರೆ ಏನು ಪ್ರಯೋಜನ ಅದ ರೀ? ಏನಾರೇ ಹೆಚ್ಚು ಬರ್ತೈತೆ ಅಂತ ಆಸೆಯಿಂದ ನಾವು ದಾನ ಮಾಡ್ತೀವಿ, ಅದು ಬರೋದಲ್ಲ. ಅಟ್ಟೆ ಬರೋದಿದ್ರೆ ಅದನ್ನೇನು ಮಾಡೋದು? ಕೊಟ್ಟಟ್ಟು ಬರೋದಿಲ್ಲ ಅಂತ ಆಕಾಶವಾಣಿ ಆಗೈತಿ. ಅದಕ್ಕೆ ಅರ್ಥ ತಿಳಿವಲ್ಲಾಗೈತಿ. ನಿಮ್ಗೆ ಲಗುಟು ಬಾ ಅಂದಾರ್ರಿ. ಅವ್ರಿಗೆ ಸಮಾಧಾನ ಇಲ್ಲ ಅಂದ ಕೂಡಲೇ ಆಯಿತು ಸ್ನಾನ ಮಾಡಿ ನಾ ಬರ್ತಾನೆ, ತಗೋ ನಿನ್ನಡಿ ಮುಂದೆ ಹೇಳೋ. ಹೋದ ಮಂತ್ರಿ. ಬರಾಕತ್ಯಾನ ಕಾಳಿದಾಸ. ಸ್ನಾನ ಮಾಡಿ ಬರ್ತಾನಂದನ. ಬರಾಕತ್ಯಾನ, ಮೆಲ್ಲಕ ಬರಾಕತ್ಯಾನ. ಯಾಕಂದ್ರೆ ಬ್ಯಾಸಿಗೆ ಟೈಮ್ ಇದು, ಬಿಸಿಲಿನ ಟೈಮ್, ಸುಡು ಬಿಸಿಲದ. ಅದಕ್ಕೆ ಸ್ನಾನ ಮಾಡ್ಯಾನ. ಮಾಡಿ ನಡ್ಕೊತ ಬರಬೇಕು. ಕಾಲೊಳಗೆ ಅವಾಗ ಪಾದರಾಕ್ಷಿ ಇಲ್ಲ. ಅದಕ್ಕೆ ಅಲ್ಲೆಟ್ಟು ಗಿಡದ ನ್ಯಾಳಿಗೆ ನಿಂತು ಇಲ್ಲೆಟ್ಟು ಗಿಡದ ನ್ಯಾಳಿಗೆ ನಿಂತು ಮೆಲ್ಲಕ ಬರಾಕತ್ಯಾನ. ಅಂದು ಕೂಡಲೇ ನನಗೆ ತಡಿದವಲ್ದು. ನಾ ಅರ್ಜೆಂಟ್ ಕೇಳಬೇಕಾಗ್ಯದ, ತಗೋ ಕಿಮ್ಮತ್ತಿನ ಪಾದರಾಕ್ಷಿಯನ್ನು ಕೊಟ್ಟು ಕಳಿಸಿಬಿಟ್ಟ. ಪ್ರಜೆಗಳ ಕೈಯಾಗ ಕೊಟ್ಟು ಕಳಿಸಿದ ಕಿಮ್ಮತ್ತಿನ ಪಾದರಾಕ್ಷಿ. ಹೋಗಿ ಕೊಟ್ಟು ಬಡ ಬಡ ಬಾ ಅಂತೇಳಿ. ಕಾಲು ಸುಡ್ತಾವಂತ ಮೆಲ್ಲಗೆ ಬರಬೇಡ, ಬಡ ಬಡ ಬಾ. ನನಗೆ ಕೇಳತಕ್ಕ ಸಮಾಧಾನ ಇಲ್ಲ. ನಾ ದಾನ ಮಾಡಬೇಕು ಬಿಡಬೇಕು ಆತಂತ ಹೇಳಿ ಮತ್ತೆ ಆ ಪಾದರಾಕ್ಷಿ ತೊಗೊಂಡು ಹೋದ. ಕೊಟ್ಟ. ಹಾಕೋರಿ ಲಗುಟ್ ಬಾ ಅಂದಾರ. ಜಲ್ದಿ ಬಾ ಅಂದಾರ. ಯಾಕಂದ್ರೆ ಅದು ಆತುರತೆ ಕೇಳಬೇಕು ಏನು ಅನ್ನೋದು ಅರ್ಥವಲ್ಲೈತಿ. ಲಘು ಜಲ್ದಿ ಬಾ ಅಂದಾರ ನಿಮಗಂದು ಕೂಡಲೇ ಆಗಲಿ ಅಂಥೇಳಿ ಮತ್ತೆ ಅವ ಮಂತ್ರಿವಾದ. ಇವರು ಇಬ್ಬರು ಕರ್ಕೊಂಬರಕ್ಕೆ ನಿಂತಿದ್ರು. ಅವ ಬರಾಕತ್ತಿದ್ದ ಚಪ್ಪಲ್ ಹಾಕೊಂಡು ಪಾದರಾಕ್ಷಿ ಹಾಕೊಂಡು ಬರಾಕತ್ತಿದ್ದ. ಒಬ್ಬ ಮುಪ್ಪಾನ ಮುದುಕ ನಡ್ಕೋಂತ ಬಿಸಿಲಾಗ ಕಾಲು ಸುಡ್ಕೋಂತ ನಡ್ಕೋಂತ ಹೊಂಟಿದ್ದ. ಅವಂದ, ನನಗೆ ಯೌವನ ಅದ ಕಾಳಿದಾಸ್, ನನಗಿನ್ನ ಹರಿ ಯೌವನ ಅದ, ನಾ ತಡಿಬಹುದು, ಪಾಪ ಮುಪ್ಪಾನ ಮುದುಕ ಅಂಥೇಳಿ ಆ ಪಾದರಾಕ್ಷಿ ಕಳೆದ. ನೀ ಹಾಕೋ ಅಜ್ಜ ಅಂತ ಅವ್ನು ಕೊಟ್ಟ. ಕರುಣಾಮೂರ್ತಿ ಕಾಳಿದಾಸ ಹಾಕೋ ಅಂಥೇಳಿ ಅವ್ನು ಕೊಟ್ಟ ಬಿಟ್ಟ. ಅವ್ನು ಮುದುಕ ಖುಷಿ ಹಾಗೆ ಹಾಕೊಂಡು ಚಲೋ ಆಗಲಿಪ್ಪ ಅಂತ ಹೋದ. ಮತ್ತೆ ಇವ್ನು ತಡ ಮಾಡ್ಕೋತ ಕಾಲು ಸುಟ್ಕೋತ ಅಲ್ಲಿದ್ದ ಇಲ್ಲಿ ಬರಾಕೈತದ. ಮತ್ತೆ ಹೋಗಿ ಸುದ್ದಿ ಹೇಳ್ರು, ಬರಾಕೈತೇನ್ರಿ? ಇದ್ದ ಕಾಲಾನು ಚಪ್ಪಲ್ ಕೊಟ್ಟಿದ್ದಿರಲಿಲ್ಲ, ಅವ್ನು ಮಂದಿಗೆ ಕೊಟ್ಟು ಬಿಟ್ಟ. ಅದಕ್ಕಾಗಿ ಮತ್ತೆ ಅಲ್ಲೇ ಕಾಲು ಸುಟ್ಕೋತ ಆ ಗಿಡದ ಬಡ್ಡ್ಯಾಗ ಈ ಗಿಡದ ಬಡ್ಡ್ಯಾಗ ನೆಳಗೆ ನಿಂತ್ಕೋತ ಬರಾಕೈತೆ ಅನ್ನೋದು ಕೂಡಲೇ ಅವಂದ, ಚಪ್ಪಲ್ ಕೊಟ್ಟರೆ ಯಾರಿಗಾರು ಕೊಡ ಇವ, ಅದಕ್ಕೆ ಚಲೋ ಅಂತ ಅದು ಒಂದು ಕುದುರೆನೂ ಕೊಟ್ಟು ಬಾ ಅಂತ. ಆಗಲಿ ಅಂಥೇಳಿ ಒಂದು ಕುದುರೆ ತಗೊಂಡು ಭಾಳ ಅದ್ಭುತವಾಗಿರುವಂಥ ಕುದುರೆ ಕೊಟ್ಟು ಬಂದ್ರೆ ಹತ್ತಿ ಬಂದ ಕುದುರೆ ಮೇಲೆ. ಕುದುರೆ ಹತ್ತಿ ಬರಾಕತ್ತಿದ್ದ ಒಬ್ಬ ಹೆಳವ ಮನುಷ್ಯ, ಕಾಲಿಲ್ಲದ ಹೆಳವ ಮನುಷ್ಯ ಕುಂಟುಗೋತ ಬರೋದನ್ನು ನೋಡಿದ. ಒಂದು ಪಾಪ ಕಾಲಿಲ್ಲ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂಥೇಳಿ. ಯಪ್ಪ ನೀ ಯಾಕೆ ನಡೀತಿತ್ತವ ಅಂಥೇಳಿ ಆ ಕುದುರೆ ಅವ್ನು ಕೊಟ್ಟ. ಮತ್ತೆ ನಡ್ಕೋತಾನೆ ಮಾಡಿ. ಚಪ್ಪಲು ಇಲ್ಲ, ಕುದುರೆ ಇಲ್ಲ. ಮತ್ತೆ ನಡ್ಕೋತ ಬರಾಕೈತದ. ಸುದ್ದಿ ಹೋಗಿ ಮಿಡ್ತು ರಾಜ. ಅವಂದ, ಈ ನಮಗೆ ತಡ್ಯಾಕರಿ ಆಗೋಲಾಗಿತ್ತು, ಇನ್ನೂ 4-5 ಕಿಲೋಮೀಟ್ರ್ ಹತ್ತಾರಂತೀರಿ. ಅದಕ್ಕೆ ಏನು ಮಾಡ್ರಿ ಅಂದ್ರೆ, ಈ ಕುದುರೆ ಬೇಡ, ಒಂಟಿ ಬೇಡ, ಇನ್ನೇನೂ ಬೇಡ, ಚಪ್ಪಲು ಹೊಡ್ರೆ ಯಾರಿಗಾರು ಕೊಡ್ತಾನೋ, ಅದಕ್ಕಾಗಿ ನೀವು ಚಲೋ ಪೈಕಿ ಒಂದು ಆನಿನ ತೊಗೊಂಡು ಹೋಗ್ರಿ ಅಂತ. ಆನಿನ ತೊಗೊಂಡು ಹೋಗ್ರಿ ಅಂತೇಳಿ ಒಂದು ಆನೆ ಕೊಟ್ಟು ಕಳಿಸಿದ. ಆನೆ ಮೇಲೆ ಕುಂತು ಬರಾಕತ್ತಿದ್ದ.
ಒಬ್ಬ ರಾಜ, ಒಬ್ಬ ಸಣ್ಣ ರಾಜ, ಭೋಜ ರಾಜನಕ್ಕಿಂತ ಸಣ್ಣ ರಾಜ ಏನಂತ ಕೇಳಿದ್ರೆ ಎಲ್ಲೇ ವಿದ್ದಕ್ಕೆ ಹೋಗೋದಿತ್ತು, ದಂಡ ಎತ್ತಿ ಅವ್ ಕುದುರೆ ಮೇಲೆ ಹೊಂಟಿದ್ದ ರಾಜ. ಕುದುರೆ ಮೇಲೆ ಹೊಂಟಿದ್ದ ಅವಂದ ಕಾಳಿದಾಸ, ರಾಜ ಅಂದ್ರೆ ಕುದುರೆ ಹಂಗೆ ಹಾಕ್ಬಾರ್ದು, ಅವು ಆನೆ ಮೇಲೆ ಹೋದ್ರನ ಕಿಮ್ಮತ್ತ. ನನ್ನಂತ ಕಾಳಿದಾಸ ನಡ್ಕೋತ ಹೋದ್ರೆ ನಡಿತೈತಿ, ರಾಜ ಪ್ರತ್ಯಕ್ಷ ದೇವ್ರಿದ. ರಾಜನಂತ ರಾಜ ಸಾದಾ ಕುದುರೆ ಮೇಲೆ ಹೋಗೋದು ತಪ್ಪಾಕೈತಿ. ಏ ರಾಜ ಬಾ ಈ ಆನೆ ತಗೋ ಅಂದ. ಆನೆನೂ ಅವ್ ಕೊಟ್ಟು ಬಿಟ್ಟ. ರಾಜ ಖುಷಿ ಆಯ್ತು, ಚಲೋ ಆಗಲಿ ಅಂತ ಅವ ಆನೆ ಮೇಲೆ ಹೊಂಟ. ಇವು ಮತ್ತೆ ನೋಡ್ಕೋತ ಬರಾಕೈತದ. ಮತ್ತೆ ಸುದ್ದಿ ಬತ್ತು ಬೋದ ರಾಜಕ್ಕೆ. ಅವಂದ ಇನ್ನು ಇವಂಗೆ ಆನೆ ಅಂಟಿ ಕುದುರೆ ಕೊಟ್ಟೆ ಅಂದ್ರೆ ಯಾರಿಗಾರು ಕೊಡ್ತಾನೋ, ಹಂಗೆ ಮಾಡಬೇಡ್ರಿ, ನೀವೇ ಹೊತ್ಕೊಂಡು ಬರೀ ಪಲ್ಲಕ್ಕಿ ತೊಗೊಂಡು ಹೋಗ್ರಿ ಅಂದ. ನೀವೇ ಹೊತ್ಕೊಂಬಂದ್ರೆ ಅವ ಹೆಂಗೆ ಜಿಗಿದು ಬರ್ತಾನ? ನಾವು ಏನು ಪಲ್ಲಕ್ಕಿ ನೀವು ಹೊತ್ತಿರ್ತೀರಿ, ನಿಮ್ಮ ಕೈಯಾಗ ಇರ್ತೈತೆ ಅದು ಪಲ್ಲಕ್ಕಿ. ಅದಕ್ಕಾಗಿ ಪಲ್ಲಕ್ಕಿ ಒಳಗೆ ಅವ್ನು ಕುಣಿಸೊಂದು ಬಂದು ಬಿಡ್ರಿ, ಯಾರಿಗೂ ಕೊಡಕ್ಕೆ ಹೋಗ್ಬೇಡ್ರಿ. ನೀವು ಒಂದು ಕೂಡಲೇ ನೀವೇ ಅವ್ನು ಹೊತ್ಕೊಂಬರ್ರಿ ಅಂದ ಕೂಡಲೇ ಪಲ್ಲಕ್ಕಿ ತೊಗೊಂಡು ಹೋದ. ಪಲ್ಲಕ್ಕಿ ತೊಗೊಂಡು ಹೋದ್ರು. ಕಾಳಿದಾಸನ ಪಲ್ಲಕ್ಕಿ ಯಾಕೆ ಕುಣಿಸರು? ಇದನ್ಯಾರು ಕೊಡ್ತಾನೆ ನೀನು? ಅವನ ಕೂತಾನು, ಹೊತ್ತವ್ರೆ ಬೇರೆಲ್ಲ, ಅವ್ರ ಕಸದು ಕೊಡವದ. ನಾನು ಪಲ್ಲಕ್ಕಿ ಒಳಗೆ ಬಂದು ಬಿಟ್ಟ. ಕಾಳಿದಾಸ ಅಲ್ಲಿಗೆ ಬಂದ ಭೋಜರಾಜನ ಹತ್ತಿರ ಅರಮನೆ ಮುಂದೆ. ಯಾಕ್ರಿ ಅವಸರ ಯಾಕ್ರಿ ಭೋಜರಾಜ, ಯಾಕೆ ಅವಸರ? ಅಲ್ರಿ ಕಾಳಿದಾಸರ ಇಷ್ಟೆಲ್ಲ ದಾನ ಮಾಡ್ತಾನೆ ದಿನ. ಮುತ್ತು ರತ್ನ ಒಡವೆ ವಸ್ತ್ರ ಅನ್ನ ಎಲ್ಲ ನಾನು ದಾನ ಮಾಡ್ತೀನೋ, ಕೊಟ್ಟಟ್ಟು ಬರಲಾರದು ಅಂತ ಆಕಾಶವಾಣಿ ಆಗೈತಿ. ಮತ್ತು ಎದಕ್ಕೆ ಕೊಡಬೇಕು? ಅದಕ್ಕೆ ಕೊಟ್ಟಟ್ಟು ಬರಲಾರದು ಇದರ ಅರ್ಥ ಏನು ಅದನ್ನು ಹೇಳ್ರಿ ಅಂತಂದಾಗ ಅವಂದ, ರಾಜ ನಾ ಇಷ್ಟೊತ್ತಕ್ಕ ನಿನಗೆ ಹೇಳ್ಕೊತ ಬಂದನಿ ಅಂದವ. ತಿಳಿದಿರ್ಬೇಕು, ನಾ ಇಷ್ಟೊತ್ತಕ್ಕ ನಿನಗೆ ಅದನ್ನು ಹೇಳ್ಕೊತ ಬಂದೇನೆ. ಏನು ಹೇಳ್ಕೊತ ಬಂದಿ? ಏನು ಬರೇ ಹೇಳ್ಕೊತ ಬಂದಿಲ್ಲ, ಮಂದಿ ಕೊಟ್ಕೋತಾನೆ ಬಂದದಿ. ಅರ್ಜೆಂಟ್ ಬಾ ಅಂದ್ರೆ ನೀವು ಮಂದಿ ಕೊಟ್ಕೋತ, ಆ ಮಂದಿಗೇನು ಕೊಟ್ಕೋತ ಬಂದಲ್ಲ, ಅದರಾಗ ಅದ್ರ ಉತ್ತರ ಹೇಳ್ಕೊತ ಬಂದನಿ ಅಂತ. ಅದ್ಯಾಂಗಪ್ಪ ಅಂದ ಕೂಡಲೇ ಮೊದಲು ನೀ ಏನು ಕೊಟ್ಟಿದ್ದು ನನಗೆ ನೆನಪೈತಿ? ಮೊದಲು ಏನು ಕೊಟ್ಟಿದ್ದಿ? ಚಪ್ಪಲ್ ಕೊಟ್ಟಿದ್ದಿ. ನನ್ನ ಕಾಲೊಳಗೆ ಪಾದರಕ್ಷೆ ಕೊಟ್ಟಿದ್ದಿ. ನಾ ಏನು ಮಾಡಿ ಮುಪ್ಪಾನ ಮುದುಕನ ಕಾಲು ಸುಡಬಾರ್ದಂತ ಅವಾಗ ದಾನ ಮಾಡೀನಿ. ನೀ ಏನು ಕೊಟ್ಟು? ಕೊಟ್ಟಟ್ಟ ಬರಲಾರದು. ನೀ ಏನು ಮಾಡಿದೆ ಅಂದ್ರೆ ಚಪ್ಪಲ್ ಕೊಟ್ಟನಂತ ಹೇಳಿ ನೀ ತಿರುಗಿ ಚಪ್ಪಲ್ ಕೊಡಲಿಲ್ಲ, ಅದಕ್ಕಿಂತ ಚಲೋ ಅಂತ ಕುದುರೆ ಕೊಟ್ಟಿ. ಹೌದಲ್ಲ? ನಾ ಚಪ್ಪಲ್ ದಾನ ಮಾಡಿದ್ರೆ ನನಗೆ ತಿರುಗಿ ಚಪ್ಪಲ್ ಬರಲಿಲ್ಲ, ಅದಕ್ಕಿಂತ ಕಿಮ್ಮತ್ತಿನ ಕುದುರೆ ಬತ್ತು. ನೀ ಕುದುರೆ ಕೊಟ್ಟು, ನಾ ಕುದುರೆ ದಾನ ಮಾಡಿದ್ನಿ. ಒಬ್ಬ ಹೆಳವನಿಗೆ, ಕುಂಟಾದ ಮನುಷ್ಯನಿಗೆ ನಾ ಕುದುರೆ ದಾನ ಮಾಡಿದರೆ ತಿರುಗಿ ನನಗೆ ಕುದುರೆ ಬರಲಿಲ್ಲ, ಅದಕ್ಕಿಂತ ಕಿಮ್ಮತ್ತಿನ ಆನೆ ಬಂತು. ಅದಕ್ಕಿಂತ ಕಿಮ್ಮತ್ತಿನ ಆನೆ ಬಂತು. ನಾ ಆನೆ ಒಬ್ಬ ರಾಜನಿಗೆ ದಾನ ಮಾಡಿದರೆ ನನಗೆ ತಿರುಗಿ ಆನೆ ಬರಲಿಲ್ಲ, ಪಲ್ಲಕ್ಕಿ ಬಂತು. ತಿಳ್ಕೊಂಡು ಅಂದ. ತಿಳ್ಕೊಂಡು ಕೊಟ್ಟಟ್ಟು ಬರಲಾರದು. ಚಪ್ಪಲ್ ದಾನ ಮಾಡಿದಕ್ಕೆ ಕುದುರೆ ಬಂತು, ಅದಕ್ಕಿಂತ ಚಲೋ ಕುದುರೆ ಬಂತು. ಕುದುರೆ ದಾನ ಮಾಡಿದಕ್ಕೆ ಅದಕ್ಕಿಂತ ಕಿಮ್ಮತ್ತಿನ ಆನೆ ಬಂತು. ಆನೆ ದಾನ ಮಾಡಿದಕ್ಕೆ ಪಲ್ಲಕ್ಕಿನ ಬಂತು. ಅಂದ್ರೆ ಕೊಟ್ಟಟ್ಟು ಬರೋದಲ್ಲ, ಕೊಟ್ಟಟ್ಟಕ್ಕಿಂತ 1000 ಪಟ್ಟು ಹೆಚ್ಚು ಬರ್ತೈತೆ ಅನ್ನೋದು ತಿಳಿಸ್ಕೊಟ್ಟು ಅದು ಆಕಾಶವಾಣಿ. ಅದಕ್ಕೆ ತಾಯಿಗೆ ಅಂತಾನೆ ಬಂಗಾರ ಮಗ, ಯವ್ವ ಮುಖ ಸ್ನಾನ ಮಾಡಿದೆಲ್ಲ ದಾನ ಮಾಡೋಣ, ಕೊಟ್ಟಟ್ಟು ಬರಲ್ಲ. ಒಬ್ಬ ಶಿವಯೋಗಿ ಮಹಾತ್ಮ ಸಂತೋಷ ಆದ ಅಂತ ಕೇಳಿದರೆ, ಸತ್ಪುರುಷ ಸಂತೋಷ ಆದ ಅಂದ್ರೆ ಶಿವಯೋಗಿ ಸಂತೃಪ್ತಿ ತೃಪ್ತಿ ಭವತ್. ನೆನಪಿಟ್ಟುಕೋರಿ, ಒಬ್ಬ ಶರಣ ಸಂತ ಶಿವಯೋಗಿ ಅಂತ ಒಬ್ಬ ಮಹಾತ್ಮ ಹೊಟ್ಟೆ ತುಂಬ ಊಟ ಮಾಡಿದ ಅಂದ್ರೆ ಜಗತ್ತೇ ತೃಪ್ತಿ ಆಗ್ತದ, ಜಗತ್ತೇ ತೃಪ್ತಿ ಹೊಂತದ. ಅದಕ್ಕೆ ಒಬ್ಬ ಮಹಾತ್ಮರು ಊಟ ಮಾಡಿಸ್ರಿ, ಒಬ್ಬ ಸನ್ಯಾಸಿನ, ಒಬ್ಬ ಶರಣ, ಒಬ್ಬ ಜಂಗಮನನ್ನ, ಶಿವಯೋಗಿಯನ್ನ ತೃಪ್ತಿಪಡಿಸಿದ್ರಿ ಅಂದ್ರೆ ಇಡೀ ಜಗತ್ತಿಗೆ ತೃಪ್ತಿಪಡಿಸಿದ್ರು.